ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕಾಮಗಾರಿ ಅಭಿವೃದ್ಧಿ ಇವೆಲ್ಲದರ ಚರ್ಚೆ ಆಗುತ್ತೆ ಅಂತ ಜನ ಕಾದಿದ್ದು. 135 ಸೀಟ್ ಕೊಟ್ಟಿದ್ದೀವಿ, ಈ ರಾಜ್ಯವನ್ನು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತ ವೇಟ್ ಮಾಡಿದ್ದು. ಆದರೆ ಇತ್ತೀಚಿನ ತಿಂಗಳಲ್ಲಿ ಬರೀ ಕ್ರಾಂತಿ ಅಂತ ಅವ್ರ ಬಾಯಲ್ಲೂ ಕ್ರಾಂತಿ, ಈ ಬಾಯಲ್ಲೂ ಕ್ರಾಂತಿ. ಮತ್ತು ಕ್ರಾಂತಿ ಅಂದರೆ ಆ ಜೈಲಲ್ಲಿರೋ ನಟ ಓ ಸಪ್ರೇಟ್. ಈಗ ಒಂದು ಹೊಸ ಕ್ರಾಂತಿಗೆ ಕರ್ನಾಟಕ ರೆಡಿ ಆಗಬೇಕಾ ಅನ್ನೋ ಡೌಟನ್ನು ಶುರುವಾಗಿದೆ. ಒಂದು ಪತ್ರಿಕೆ ಒಂದು ವರದಿಯನ್ನು ಕೊಟ್ಟಿದೆ. ಏನಪ್ಪ ಅಂತ ಕೇಳಿದ್ರೆ, ಈ DK ಶಿವಕುಮಾರ್ ಅವರು ನವೆಂಬರ್ 21 ಅಥವಾ 26ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಂದರೆ ಆ ಮೂಲಕ ಸಿದ್ದರಾಮಯ್ಯನವರು ಟಾಟಾ ಬಾಯ್ ಅಂತ ಈ ಕುರ್ಚಿಯನ್ನು ಬಿಟ್ಟು ಹೋಗ್ತಾರೆ ಅಂತ ವರದಿಯನ್ನು ಕೊಟ್ಟಿತ್ತು. ಆ ವರದಿ ವಿಚಾರಕ್ಕೆ CM ಸಿದ್ದರಾಮಯ್ಯನವ್ರ ಹತ್ರ ಮೈಕು ಕ್ಯಾಮ್ರಾ ತೊಗೊಂಡೋಗಿ, ಸಾರ್ ಹಿಂಗೊಂದು ವರದಿ ಬಂದಿದೆಯಲ್ಲ ಸಾರ್ ಅಂತ ಕೇಳಿದ್ದು. ರಾಂಗ್ ಆಗ್ಬಿಟ್ರು ಸಿದ್ದರಾಮಯ್ಯನವರು. ಫುಲ್ಲು ತಲೆ ಬಿಸಿ ಆದವ್ರಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ, ಈ ಜರ್ನಲಿಸ್ಟ್ಗಳ ಜೊತೆಗೆ ಮಾತಾಡೋದು, ಆ ದೌಲತ್ತು ಗತ್ತು ಅವೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿದ್ರು. ಹಾಗೆ ನಾನು ನೋಡಿದಿರೋ ಪೇಪರ ಯಾವ ಪೇಪರಲ್ಲಿ ಬಂದಿದೆ ಅಂತ ಹೇಳಿದ್ರು. ಕಾಮಿಡಿ ಕೇಳಿ, ಅವರ ತವ್ರ ಮನೆ ಇದೆಯಲ್ಲ ಮೈಸೂರು, ಆ ಮೂಲದ ಪೇಪರಲ್ಲೇ ನವೆಂಬರ್ 21 ಅಥವಾ 26ಕ್ಕೆ DKಶಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಬರೆಯಲಾಗಿತ್ತು. ಇಲ್ಲಿನೂ CM ಚೇರಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅಲ್ಲಿ ಜಾರಕಿಹೊಳಿ ಅವರನ್ನು ಉತ್ತರಾಧಿಕಾರಿ ಮಾಡಬೇಕು ಅಂತ CM ಮಗನ ಆಲೋಚನೆ ಇದೆ. ಈ ಕಡೆ ಪರಮೇಶ್ವರ್ ಅವರು ಕೂಡ ಪಾಪ ಬಟ್ಟೆಗೆಲ್ಲ ಇಸ್ತ್ರಿ ಹಾಕ್ಕೊಂಡು ರೆಡಿ ಆಗ್ತಾ ಇರ್ಬೋದು. ಆದರೆ DCM ಚೇರಿಗೆ ಒಂದು ಕಣ್ಣಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಖಂಡಿತವಾಗಿಯೂ ನಮ್ಮ ಜಮೀರಣ್ಣ ಇದ್ದಾರಲ್ಲ, ಜಮೀರ್ಗೆ ಬಾಯ್ದು ಈ DCM ಮೇಲೆ ಭಯಂಕರ ಕಣ್ಣಿಟ್ಟಿದೆ. ಹಾಗಾಗಿ ಅವರ ಚೇಲಾಗಳ ಹತ್ರ ಹೋದಲ್ಲಿ ಬಂದಲ್ಲಿ ಬೊಬ್ಬೆ ಹಾಕಿಸ್ತಾ ಇದ್ದಾರೆ, ಮುಂದಿನ DCM ಜಮೀರಣ್ಣಂಗೆ ಜಯವಾಗಲಿ ಅಂತ. ಆ ಘೋಷಣೆ ಕೂಗಿದ ಸೀನ್ ನೋಡಿದ್ರೆ ನಗಬೇಕು ನಕ್ಕ ಸಾಯ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಜಮೀರ್ ಪಕ್ಕನೇ ಒಬ್ಬ ಹುಡುಗ ನಿಂತಿರ್ತಾನೆ, ಮುಂದಿನ DCM ಜಮೀರಣ್ಣಂಗೆ ಜೈ ಅಂತಾನೆ. ಆಮೇಲೆ ಜಮೀರಣ್ಣ ಮಾಡಿದ್ದು ನೋಡಬೇಕಾಗಿತ್ತು. ಲೊಚ ಅಂತ ಪಪ್ಪಿ ಕೊಟ್ಬಿಡೋದ. ಏನಾದರೂ ಅಪ್ಪಿ ತಪ್ಪಿ ಮುಂದಿನ CM ಜಮೀರ್ ಅಂತ ಹೇಳ್ಬಿಟ್ಟಿದ್ರೆ ಲಿಪ್ಲಾಕೆ ಮಾಡ್ತಿದ್ದೀರನೋ ಆ ರೇಂಜಿಗೆ ಪ್ರೀತಿಯನ್ನು ತೋರಿಸಿದ್ರು. ಸೊ ಇಲ್ಲಿ CM ಹುದ್ದೆಗೆ ಒಂದಿಷ್ಟು ಕಾಂಪಿಟೇಷನ್ನು, ಆದರೆ DCMಗೆ ಸ್ವಲ್ಪ ಕಮ್ಮಿ ಇದೆಯಲ್ಲ, ಹಾಗಾಗಿ ಈಸಿಯಾಗಿ ನಾನು ಆ ಚೇರಲ್ಲಿ ಕೂತ್ಕೋಬೋದು ಅಂತ ಜಮೀರಣ್ಣ ಪ್ಲ್ಯಾನ್ ಹಾಕ್ದಂಗಿದೆ. ಸೊ ಇಂಥ ಕ್ರಾಂತಿ ನಡೀತಾ ಇದೆ. ರಾಜಕೀಯದಲ್ಲಿ ಕ್ರಾಂತಿಗಳು ಸಾಮಾನ್ಯ. ಆದರೆ ಇವತ್ತು ಸ್ವಲ್ಪ ಇಷ್ಟು ದಿವಸ ಬಾಯಿಗೆ ಗಮ್ಟೇಪ್ ಹಾಕ್ಕೊಂಡು ಕೂತಿದ್ದ DK ಶಿವಕುಮಾರ್ ಅವರು ಇವತ್ತು ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹಾಗೆ CM ಸ್ಥಾನವನ್ನು ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಅವರ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ, ಆ್ಯಟಿಟ್ಯೂಡಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರ ರಾಜಕೀಯ ಕೊನೆಯ ಹಂತಕ್ಕೆ ಬಂತ, ಮುಂದಿನ ಸಲ ನಿಲ್ತಾರಾ ನೋಡಬೇಕಾಗುತ್ತೆ. ಜೈ ಶ್ರೀರಾಮ್.